ಜಮೀನು ಒತ್ತುವರಿ ಪ್ರಶ್ನಿಸುವುದಕ್ಕೆ ಮಹಿಳೆ ಮೇಲೆ ಇದೆಂತ ದೌರ್ಜನ್ಯ. ವಿಜಯಪುರ ತಾಲೂಕಾಸ್ಪತ್ರೆಯಲ್ಲಿ ಬೆಡ್ ಕೊರತೆ, ನೆಲದ ಮೇಲೆಯೇ ಚಿಕಿತ್ಸೆ. ಅಳುತ್ತೆ ಅಂತ ಮಗುವನ್ನೇ ಕೊಂದ ಪಾಪಿ ತಂದೆ. ತನ್ನ ಹೊಲಕ್ಕೆ ಬೇರೆಯವರ ದನಕರುಗಳು ನುಗ್ಗಿದ್ದಕ್ಕೆ ಮಚ್ಚಿನೇಟು ಕೊಟ್ಟ ಟಿಬೇಟಿಯನ್ ರೈತ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಂದು 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆ ಮಾಡಲಾಯಿತು. ಪಾಲಿಕೆಯ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರು ಬಜೆಟ್ ಮಂಡಿಸಿದ್ರು. ಬಿಬಿಎಂಪಿ ಬಜೆಟ್ ಗಾತ್ರ 12,369 ಕೋಟಿ ರೂಪಾಯಿ ಆಗಿದೆ. ಬೆಂಗಳೂರಿನ ಹೆಸರನ್ನ ಮತ್ತಷ್ಟು ಆಕರ್ಷಣೀಯವಾಗಿಸಲು ಬಿಬಿಎಂಪಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಬ್ರ್ಯಾಂಡ್ ಬೆಂಗಳೂರು, ವೈಬ್ರೆಂಟ್ ಬೆಂಗಳೂರು ಯೋಜನೆಯಡಿ 250 ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣ ಮಾಡಲಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ 1,580 ಕೋಟಿ ಮೀಸಲಿಟ್ಟಿದೆ. ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಪ್ರಾಯೋಗಿಕವಾಗಿ 2 ಸ್ಥಳಗಳಲ್ಲಿ ಸುರಂಗ ಮಾರ್ಗ ನಿರ್ಮಾಣವಾಗಲಿದೆ. 145 ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ಗೆ 300 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಪಾಲಿಕೆ ನಿವೃತ್ತ ಅಧಿಕಾರಿಗಳು ಹಾಗೂ ನೌಕರರ ಅನುಕೂಲಕ್ಕೆ ಆರೋಗ್ಯ ಕಲ್ಯಾಣ ನಿಧಿ ಹೆಸರಿನಲ್ಲಿ ಸೊಸೈಟಿ ಸ್ಥಾಪನೆ, ನಗರದಲ್ಲಿ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ 50 ಹೊಸ ಇಂದಿರಾ ಕ್ಯಾಂಟೀನ್ ನಿರ್ಮಾಣ, ಬೆಂಗಳೂರಿನ 8 ವಲಯಗಳಲ್ಲಿ ವೃದ್ಧಾಶ್ರಮ ತೆರೆಯಲು ಯೋಜನೆ, 50 ಕೋಟಿ ವೆಚ್ಚದಲ್ಲಿ ವಿಜಯನಗರದಲ್ಲಿ ಕೆಂಪೇಗೌಡ ಭವನ, 100 ಕೋಟಿ ವೆಚ್ಚದಲ್ಲಿ ಎಲ್ಇಡಿ ವಿದ್ಯುತ್ ದೀಪ ಹಾಗೂ ಮೇಲ್ಸೇತುವೆ ಹಾಗೂ ಕೆಳಸೇತುವೆ, ಉದ್ಯಾನವನಗಳಿಗೆ ಬಣ್ಣ ಸುಣ್ಣ ಬಳಿಯಲಾಗುತ್ತೆ ಅಂತ ಬಿಬಿಎಂಪಿ ಬಜೆಟ್ನಲ್ಲಿ ತಿಳಿಸಿದೆ. ಚಿಂತಕ ಚಕ್ರವರ್ತಿ ಸೂಲಿಬೆಲೆಗೆ ಕಲಬುರಗಿಗೆ ಬರದಂತೆ ನಿಷೇಧ ಹೇರಲಾಗಿದೆ. ಇವತ್ತು ಕಲಬುರಗಿಯ ಚಿತ್ತಾಪುರದಲ್ಲಿ ನಡೆಯಬೇಕಾಗಿದ್ದ ನಮೋ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಚಿತ್ತಾಪುರ ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ಅನುಮತಿಯನ್ನ ನಿರಾಕರಿಸಿದೆ. ಪ್ರಧಾನಿ ಮೋದಿ ಅವರ 10 ವರ್ಷಗಳ ಸಾಧನೆ, ಆಡಳಿತದ ಬಗ್ಗೆ ಚಿತ್ತಾಪುರದ ಬಾಪುರಾವ್ ಕಲ್ಯಾಣ ಮಂಟಪದಲ್ಲಿ ನಮೋ ಬ್ರಿಗೇಡ್ ಕಾರ್ಯಕ್ರಮ ನಡೆಯಬೇಕಿತ್ತು. ಆದರೆ ಚಿಕ್ಕಮಗಳೂರು ಹಾಗೂ ರಾಯಚೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಅವಹೇಳನಕಾರಿಯಾಗಿ ವೈಯಕ್ತಿಕ ನಿಂದನೆ ಆರೋಪ ಮತ್ತು ದೂರನ್ನ ಉಲ್ಲೇಖಿಸಿ ಕಾರ್ಯಕ್ರಮಕ್ಕೆ ನಿಷೇಧ ಹೇರಲಾಗಿದೆ. ಈ ಬಗ್ಗೆ ಬೀದರ್ನಲ್ಲಿ ಪ್ರತಿಕ್ರಿಯಿಸಿರುವ ಸೂಲಿಬೆಲೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನಮೋ ಭಾರತ ಕಾರ್ಯಕ್ರಮದ ಪರವಾನಗಿ ರದ್ದು ಮಾಡಿ ಕಾಂಗ್ರೆಸ್ ಕಿರುಕುಳ ಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಮೋದಿ ಅವರ ಸಾಧನೆ ಬಗ್ಗೆ ಮಾತಾಡೋದನ್ನ ಸಹಿಸೋಕಾಗ್ತಿಲ್ಲ. ಅಧಿಕಾರದ ಮದ, ಆತಂಕದಿಂದ ಯಾವುದೇ ಕಾರಣಕ್ಕೂ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ನಡೆಯದಂತೆ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಚಿತ್ತಾಪುರದಲ್ಲಿ ವಿಶೇಷ ಏನು ಅಂತಂದ್ರೆ ಅದು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಆಗಿರುವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ. ಅವರಿಗೆ ಅವರ ಗಡದಲ್ಲಿ ಬಂದು ನಾವು ಮಾತನಾಡ್ತೀವಿ, ನರೇಂದ್ರ ಮೋದಿ ಅವರ ಕುರಿತಂತೆ ಹೇಳ್ತೀವಿ ಅನ್ನೋದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಿಲ್ಲ. ಒಂದು ಅಧಿಕಾರದ ಪಿತ್ತ, ಅಧಿಕಾರದ ಮದ, ಮತ್ತು ಎರಡನೇದು ಅವ್ರ ಒಳಗಿರುವಂತ ಆತಂಕ ಇದೆಯಲ್ಲ, ಇವೆರಡೂ ಸೇರಿಕೊಂಡು ಕೊನೆಯ ಕ್ಷಣದಲ್ಲಿ ರಾತ್ರಿ 11 ಗಂಟೆಗೆ ತಹಶೀಲ್ದಾರ್ ಲೆಟರ್ ನಮಗೆ ಕೊಟ್ಟು ನಿಮ್ಮ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಹೇಳಿದ್ರು. ಮಂಡ್ಯದಿಂದಲೇ ಸ್ಪರ್ಧಿಸುವ ಬಗ್ಗೆ ಮತ್ತೊಮ್ಮೆ ಸಂಸದೆ ಸುಮಲತಾ ಪುನರುಚ್ಚರಿಸಿದಂತಿದೆ. ಮೊನ್ನೆಯಷ್ಟೇ ನಿಮಿಷಾಂಬ ದೇಗುಲದಲ್ಲಿ ಬಲಭಾಗದಿಂದ ಹೂ ಬಿದ್ದಿದ್ದು ಶುಭ ಸೂಚನೆ ಅಂತಿದ್ದಾರೆ. ನನಗೆ ತುಂಬಾ ಸಂತೋಷವಾಗಿದೆ, ದೇವಿಯ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ಭಾವಿಸಿದ್ದೇನೆ ಅಂತ ಸುಮಲತಾ ಹೇಳಿದ್ರು. ಮುಂದಿನ ದಿನಗಳ ಎಂಪಿ ಚುನಾವಣೆಯ ಸಂಬಂಧ ಜಿಲ್ಲಾದ್ಯಂತ ಸಭೆ ಮಾಡ್ತೀನಿ, ಆಯಾ ತಾಲೂಕಿನ ಮುಖಂಡರ ಜೊತೆಗೆ ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಬೆಂಬಲಿಗರಿಗೆ ಗೊಂದಲ ಆಗಬಾರ್ದು ಮತ್ತು ಅವರಿಗೆ ವಿಶ್ವಾಸವನ್ನು ತುಂಬಲಿಕ್ಕೆ ಸಭೆ ಮಾಡ್ತಿದ್ದೀನಿ. ಮಂಡ್ಯ ಬಿಡಬೇಡಿ ಅಂತ ಹೇಳ್ತಿದ್ದಾರೆ. ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದು ನನ್ನ ಪ್ರಚಾರವನ್ನ ಆರಂಭಿಸ್ತೇನೆ. ಚುನಾವಣೆಯ ದಿನಾಂಕ ನಿಗದಿಗೂ ಮುನ್ನ ಸಭೆ ಮಾಡ್ತೀನಿ ಅಂತ ತಿಳಿಸಿದ್ರು. ಇನ್ನು ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ವಿಚಾರಕ್ಕೆ ಪಕ್ಷದಿಂದ ಏನ್ ನಿರ್ಧಾರ ಬರುತ್ತೆ ಅದರಂತೆ ನಾನು ಹೋಗ್ತೀನಿ. ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಸಂಘಟನೆನೂ ಮಾಡಬೇಕಾಗಿರೋ ಒಂದು ಕೆಲಸ ಆಗಬೇಕು. ನಮ್ಮ ಬೆಂಬಲಿಗರಲ್ಲಿ ಅವ್ರಿಗೂ ಒಂದು ವಿಶ್ವಾಸವನ್ನ ತುಂಬುವಂತ ಕೆಲಸ ಮಾಡಬೇಕು ಅನ್ನೋ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅವರ ಅಲ್ಲಿ ಆ ತಾಲೂಕಿನ ನಮ್ಮ ಬೆಂಬಲಿಗರು ಅದರಲ್ಲಿ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆಯನ್ನು ಮಾಡಿ ಅವ್ರನ್ನ ಮಾತಾಡಿಸೋ ಒಂದು ವಿಷಯ. ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭದಲ್ಲಿ ಕಾವೇರಿ ನೀರಿಗೆ ಬರ ಎದುರಾಗಿದೆ. ನೀರಿಗಾಗಿ ಎಲ್ಲೆಡೆ ಬೆಂಗಳೂರು ಜನ ಪರದಾಡುವಂತಾಗಿದೆ. ನೀರು ಬರ್ತಿಲ್ಲ ಅಂತ ಜಲಮಂಡಳಿಗೆ ಕರೆ ಮಾಡಿದ್ರೂ ಪ್ರಯೋಜನವೇ ಇಲ್ಲವಾಗಿದೆ. ಜಲಮಂಡಳಿ ಸಹಾಯವಾಣಿಗೆ ಕರೆ ಮಾಡಿದ್ರೂ ಟ್ಯಾಂಕರ್ ನೀರು ಬರಲ್ಲ. ಟ್ಯಾಂಕರ್ ಮೂಲಕ ಫ್ರೀ ನೀರು ಕೊಡ್ತೀವಿ ಅಂದಿದ್ದ ಜಲಮಂಡಳಿಗೆ ಕಾಲ್ ಮಾಡಿದ್ರೆ ಟ್ಯಾಂಕರ್ ಇಲ್ಲ ಎಂಬ ಸಿದ್ಧ ಉತ್ತರ ಸಿಗ್ತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಜಲಮಂಡಳಿ ಸುಳ್ಳಿನ ನಾಟಕ ಬಯಲಾಗಿದೆ. ಕೆಂಗೇರಿಯಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿರ್ಮಿಸಿರುವ ಕೆಎಚ್ಪಿ ಪ್ಲಾಟಿನಂ ಅಪಾರ್ಟ್ಮೆಂಟ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. 3,000 ನಿವಾಸಿಗಳು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ನೀರಿನ ಮಿತ ಬಳಕೆ ಮಾಡುವಂತೆ ನೋಟಿಸ್ ಅಂಟಿಸಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ ಮಾಲೀಕರ ಮಾಫಿಯಾಗೆ ಇನ್ನೂ ಕೂಡ ಬ್ರೇಕೇ ಬಿದ್ದಿಲ್ಲ. ಬಾಯಿಗೆ ಬಂದಷ್ಟು ದರ ವಸೂಲಿ ಮಾಡೋದನ್ನ ಮುಂದುವರೆಸಿದ್ದಾರೆ. ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ ಮೇಡಮ್. ಯಾವ ಏರಿಯಾ? ಹೊಸಳ್ಳಿ ಫಸ್ಟ್ ಮೇನ್ ರೋಡ್ 5th ಕ್ರಾಸ್ ಮೇಡಮ್. ಇದು ಇವತ್ತು ಶಟ್ ಡೌನ್ ಅಲ್ವಾ ಸರ್? ಸಪ್ಲೈ ಯಾವಾಗಿತ್ತು ನಿಮಗೆ? 2-3 ದಿನ ಆಯ್ತು ಮೇಡಮ್, ಬಂದೇ ಇಲ್ಲ. ನಿನ್ನೆ ಸಪ್ಲೈ ಇತ್ತು ನಿಮಗೆ, ಇವತ್ತು ಶಟ್ ಡೌನ್ ಇದೆ, ನಾಳೆ ಬರುತ್ತೆ. ನಿನ್ನೆ ಬಂದಿದೆ ಅಲ್ಲ? ನಿನ್ನೆ ನೀರ್ ಬಂದಿದೆ ನಿಮ್ಮ ಏರಿಯಾಕ್ಕೆ? ಇಲ್ಲ, ಬಂದಿಲ್ಲ ಮೇಡಮ್. ಹೌದಾ, ಸರಿ. ನೆಕ್ಸ್ಟ್ ಸಪ್ಲೈ ಅಲ್ಲಿ ಬರುತ್ತೆ ಸರ್. ನಿಮ್ ಬಿಲ್ ಕಳಿಸಿ ಚೆಕ್ ಮಾಡಿಸ್ತೀನಂತೆ. ಮೇಡಮ್, ಇದು ಟ್ಯಾಂಕರ್ ಮೂಲಕ ಏನ ಕಳಿಸ್ತೀರಿ ಮೇಡಮ್? ಇಲ್ಲ ಸರ್, ಟ್ಯಾಂಕರ್ಗಳಿಲ್ಲ ಈಗ.
ರಾಜ್ಯಾದ್ಯಂತ ನೀರಿನ ಬವಣೆ ತೀವ್ರಗೊಂಡಿದೆ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. 1-2 ಅಡಿ ನೀರು ಖಾಲಿಯಾದರೆ ನಾಲೆಗಳಿಗೆ ನೀರು ಹರಿಸಲು ಸಾಧ್ಯವಿಲ್ಲದ ಸ್ಥಿತಿ ನಿರ್ಮಾಣವಾಗುತ್ತೆ. ಈ ಜಲಾಶಯದ ಆಶ್ರಯದಲ್ಲಿ 1.5 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶವಿದ್ದು, ಜಲಾಶಯದ ಇವತ್ತಿನ ಸ್ಥಿತಿ ಗಮನಿಸಿದರೆ ಕೃಷಿ ಚಟುವಟಿಕೆಗೆ ನೀರು ಸಿಗೋದು ಕಷ್ಟವಾಗ್ತಾ ಇದೆ. ಇನ್ನು ಕೊಪ್ಪಳ ತಾಲೂಕಿನ ಇಂದಿರಾನಗರದಲ್ಲಿ ನೀರಿನ ಅಭಾವ ಉಂಟಾಗಿ ಶಾಲಾ ಮಕ್ಕಳು ಬಿಂದಿಗೆ ಹಿಡಿದು ನೀರಿಗೆ ಪರದಾಡುವ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮನೆ ಮನೆಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ತಾ ಇದ್ದಾರೆ. ನಿತ್ಯ 15ರಿಂದ 20 ಟ್ಯಾಂಕರ್ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನು ಕೋಲಾರ ನಗರಕ್ಕೆ ನೀರು ಪೂರೈಕೆ ಮಾಡುವ ಕೆರೆಗಳು ಖಾಲಿಯಾಗಿವೆ. ಕೋಲಾರಮ್ಮ, ಅಮ್ಮೇರಹಳ್ಳಿ, ಮಡೇರಹಳ್ಳಿ ಕೆರೆಗಳು ಖಾಲಿಯಾಗಿದ್ದು, ಕೊಳವೆ ಬಾವಿಗಳು ಸಹ ಬತ್ತುವ ಆತಂಕ ಎದುರಾಗಿದೆ. ಸಂತಾನಹರಣ ಚಿಕಿತ್ಸೆಗೊಳಪಟ್ಟ ಮಹಿಳೆಯರನ್ನ ನೆಲದ ಮೇಲೆ ಬೆಡ್ಗಳ ಮೇಲೆ 4-5 ಮಲಗಿಸಿದಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಾಸ್ಪತ್ರೆಯಲ್ಲಿ ಈ ಅಚಾತುರ್ಯ ನಡೆದಿದೆ. ಆದರೆ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಅನಿಲ್ ಕುಂಬಾರ ಮಾತ್ರ ನಿನ್ನೆ ಚಿಕಿತ್ಸೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದ ಕಾರಣ ಹೀಗಾಗಿದೆ. ಇನ್ನು ಸಂತಾನಹರಣ ಚಿಕಿತ್ಸೆಗೆ ಬಂದವರ ಜೊತೆಗೆ ಬಂದ ಕುಟುಂಬಸ್ಥರಿಗೆ ಕೊಡ್ಲಿಕ್ಕೆ ಒಂದು ರೂಮ್ನಲ್ಲಿ ಜಮಖಾನ ಹಾಸಿ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಅಲ್ಲಿ ಚಿಕಿತ್ಸೆ ಪಡೆದ ಮಹಿಳೆಯರು ಬಂದು ಮಲಗಿದ್ದಾರೆ. ನಮ್ಮಲ್ಲಿ ಕೇವಲ 20 ಬೆಡ್ನ ವ್ಯವಸ್ಥೆ ಇದೆ ಅಂತೇಳಿ ಸಬೂಬನ್ನ ಕೊಟ್ಟಿದ್ದಾರೆ. ಆದರೆ ಸರಿಯಾದ ವ್ಯವಸ್ಥೆ ಇಲ್ಲದಿದ್ರೆ ಅಷ್ಟು ಜನರಿಗೆ ಯಾಕೆ ಒಂದೇ ದಿನ ಚಿಕಿತ್ಸೆ ಮಾಡಬೇಕಿತ್ತು ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿ ಬಿಜೆಪಿಯ ಮಾಜಿ ಜಿಲ್ಲಾ ಉಪಾಧ್ಯಕ್ಷರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಂಬ ಗ್ರಾಮದ ಹೊರವಲಯದಲ್ಲಿ ಘಟನೆಯಾಗಿದೆ. ಮಹಾಂತಪ್ಪ ಆಲೂರೆ ಹತ್ಯೆಯಾದ ಬಿಜೆಪಿ ಮುಖಂಡ. ಸರಸಂಬ ಗ್ರಾಮದ ಹೊರವಲಯದಲ್ಲಿ ಬೈಕ್ನಲ್ಲಿ ಹೋಗುವಾಗ 3 ಅಪರಿಚಿತರು ರಾಡ್ ತಲ್ವಾರ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ರು. ಆಸ್ತಿ ಕಲಹ ಸಂಬಂಧಿಕರಿಂದಲೇ ಕೊಲೆ ನಡೆದಿರುವ ಬಗ್ಗೆ ಪೊಲೀಸರು ಸಂಶಯ ವ್ಯಕ್ತಪಡಿಸಿದ್ದು, ಮಾದನ ಹಿಪ್ಪರಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಧಾರವಾಡದ ಬಿಜೆಪಿ ಮುಖಂಡ ಗುರುನಾಥ ಗೌಡನಿಗೆ ಜೀವ ಬೆದರಿಕೆ ಕರೆ ಆರೋಪ ಮಾಡಲಾಗಿದೆ. ಗುರುನಾಥ್ ಗೌಡ ಈ ಹಿಂದೆ ಕೊಲೆಯಾದ ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಸಹೋದರ. ಸೋಮಾಪುರ ಗ್ರಾಮದ ಶಾಸಕ ವಿನಯ್ ಕುಲಕರ್ಣಿ ಬೆಂಬಲಿಗ ಮಂಜುನಾಥ್ ಬೇಗೂರ ಎಂಬಾತನಿಂದ ಫೆಬ್ರವರಿ 23ರಂದು ಬೆದರಿಕೆ ಕರೆ ಮಾಡಲಾಗಿದೆ ಅಂತ ಗುರುನಾಥ್ ಗೌಡ ಧಾರವಾಡ ಗ್ರಾಮೀಣ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಯಾರು ಅಂತ ಕೇಳಿದೆ. ಅನ್ಕೊಳ್ಳೆ ಇಲ್ಲ, ನಾನು ಮಂಜುನಾಥ್ ಬೇಗೂರು ಅಂತೇಳಿ ಸೋಮಾಪುರದ ಹುಡುಗ ಒಬ್ಬ ಫೋನ್ ಹಚ್ಚಿದ. ನನಗೆ ಹೇಳಿದ, ಅನ್ಕೊಳ್ಳೆ ಯಾಕಪ್ಪ ಈ ಹೇಳಿದಾಗ ಯಾಕೆ ನಾ ಫೋನ್ ಮಾಡಿದೀವಿ ಅಂತ ನಾನು ಕೇಳಿದಾಗ, ನೀ ಎಲ್ಲಿದ್ದೀ ಹೇಳ, ಅಲ್ಲೇ ಬಂದು ಮುಗಿಸ್ತೇನೆ ಅದು ಅನ್ನುವಂಥ ಮಾತಾಡಿದ. ರಾಕಿಂಗ್ ಸ್ಟಾರ್ ಯಶ್ ಅನ್ನ ನೋಡ್ಲಿಕ್ಕೆ ಬಂದ ಅಭಿಮಾನಿಯ ಕಾಲಿನ ಮೇಲೆ ಯಶ್ ಬೆಂಗಾವಲು ಕಾರು ಹರಿದಿದೆ. ಬಳ್ಳಾರಿ ಹೊರವಲಯದ ಬಾಲಾಜಿ ನಗರದಲ್ಲಿ ಯಶ್ ನೋಡ್ಲಿಕ್ಕೆ ಬಂದಾಗ ಈ ಘಟನೆ ನಡೆದಿದೆ. ನೂತನವಾಗಿ ನಿರ್ಮಾಣವಾದ ಅಮೃತೇಶ್ವರ ಫಟಿಕಲಿಂಗ ದೇವಸ್ಥಾನದ ಉದ್ಘಾಟನೆಗೆ ನಟ ಯಶ್ ಬಂದಿದ್ರು. ಯಶ್ ತೆರಳುವ ಸಮಯದಲ್ಲಿ ಅಭಿಮಾನಿಗಳು ಯಶ್ ಕಾರನ್ನ ಹಿಂಬಾಲಿಸಿದ್ರು. ಯಶ್ ಬೆಂಗಾವಲು ವಾಹನ ಅಭಿಮಾನಿ ಕಾಲಿನ ಮೇಲೆ ಹರಿದಿದೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಪಟ್ಟಣದ ವಸಂತ ಎಂಬಾತನ ಕಾಲಿಗೆ ಗಾಯವಾಗಿದೆ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಯಿತು. ಇನ್ನು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಯಶ್, ಹಿಂದೆ ಹೇಳಿದಂತೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅಲ್ಲದೆ ಅಂಗಡಿಯಲ್ಲಿ ಮಕ್ಕಳಿಗೆ ತಿಂಡಿ ಕುಡಿಸಿದ ವೈರಲ್ ಫೋಟೋದ ಬಗ್ಗೆ ಪ್ರತಿಕ್ರಿಯಿಸಿದ ಯಶ್, ನಾನು ಅದೇ ಅಂಗಡಿಗೆ 12 ವರ್ಷದಿಂದ ಹೋಗ್ತಿದ್ದೀನಿ, ಈಗ ಫೋಟೋ ವೈರಲ್ ಆಗಿದೆ ಅಷ್ಟೇ ಅಂತ ತಿಳಿಸಿದ್ದಾರೆ. ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಶುರು ಮಾಡೋ ಮುಂಚೆ ಹೇಳಿದ್ರು ನನಗೆ. ನಾನು ಅವಾಗಲೇ ಹೇಳಿದ್ದೆ ಖಂಡಿತ ಬರ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ, ದೇವ ದರ್ಶನ ಪಡೆದಿದ್ದೀವಿ. ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಅನ್ನಭಾಗ್ಯಕ್ಕೆ ನ್ಯಾಯಬೆಲೆ ಅಂಗಡಿಗಳು ಕನ್ನ ಹಾಕ್ತಾ ಇರುವ ಆರೋಪ ಕೇಳಿಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಗಡಿ ದಿಗವ ಮೋರಂಪಲ್ಲಿ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿ ಮೇಲೆ ಅವ್ಯವಹಾರದ ಆರೋಪ ಮಾಡಲಾಗಿದೆ. ಪಡಿತರ ಚೀಟಿಯಲ್ಲಿನ 1 ಸದಸ್ಯರಿಗೆ 5 ಕೆಜಿ ಅಕ್ಕಿ ಅಥವಾ 3 ಕೆಜಿ ಅಕ್ಕಿ, 2 ಕೆಜಿ ರಾಗಿ ಕೊಡೋದಕ್ಕೆ ಸೂಚನೆ ಇದೆ. ಆದರೆ ನ್ಯಾಯಬೆಲೆ ಅಂಗಡಿ ವಿತರಕರು ಪಡಿತರ ಚೀಟಿಯ ಓರ್ವ ಸದಸ್ಯರಿಂದ 1 ಕೆಜಿ ಕದಿತಾ ಇರುವ ಆರೋಪ ಕೇಳಿಬಂದಿದೆ. 1 ಪಡಿತರ ಚೀಟಿಯಿಂದ 4ರಿಂದ 5 ಕೆಜಿ ಕದಿತಾ ಇದ್ದು, 1 ಪಡಿತರ ಚೀಟಿಗೆ ಸರ್ಕಾರದಿಂದ ಸಿಗುವ ಅಕ್ಕಿ ಕೊಡೋದಕ್ಕೆ 20 ರೂಪಾಯಿ ಹಣ ಪಡಿತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಸಂಬಂಧಪಟ್ಟಂತಹ ಆಹಾರ ಇಲಾಖೆ ಅಧಿಕಾರಿಗಳಿಂದ ಕ್ರಮಕ್ಕೆ ಆಗ್ರಹಿಸಿದ್ದು, ವಿತರಕರ ವಿರುದ್ಧ ಕ್ರಮ ಜರುಗಿಸುವುದಕ್ಕೆ ದಿಗವ ಮೋರಂಪಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ರೇಷನ್ ಕಡಿಮೆ ಕೊಡ್ತಾ ಇದ್ದಾರೆ. 1 ಕೆಜಿಗೆ ಒಂದು ಕಾರ್ಡ್ಗೆ 2 ಕೆಜಿ 3 ಕೆಜಿ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಕೇಳಿದ್ರೆ ಇಷ್ಟೇ ಬರುವುದು, ನಾನು ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮತ್ತೊಂದು ವಿವಾದಾತ್ಮಕ ನಿರ್ಧಾರಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಬೆಂಗಳೂರಿನ ಛಲವಾದಿ ಪಾಳ್ಯದ ಬಳಿ ಇರುವ ಬೆಲೆ ಬಾಳುವ 2 ಎಕರೆ ಆಸ್ತಿಯನ್ನು ಅಲ್ಪಸಂಖ್ಯಾತ ಇಲಾಖೆಗೆ ವಹಿಸೋಕೆ ಆದೇಶಿಸಿದೆ. ಇದಕ್ಕೆ ತೀವ್ರ ಖಂಡನೆ ವ್ಯಕ್ತ ಆಗಿದೆ. ನಿಮ್ಮ ಹೊಲಸು ಓಲೈಕೆ ರಾಜಕಾರಣಕ್ಕಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಯಾಕೆ ಈ ಪರಿ ಅನ್ಯಾಯ ಎಸಗ್ತಾ ಇದ್ದೀರಿ ಅಂತ ಬಿಜೆಪಿ ಪ್ರಶ್ನೆ ಕೇಳಿದೆ. ಪಶು ಚಿಕಿತ್ಸಾಲಯದ ಜಾಗವನ್ನ ಮುಸಲ್ಮಾನರ ಶ್ರೇಯೋಭಿವೃದ್ಧಿಗೆ ದಾನ ಮಾಡಿದ್ದಾರೆ ಅಂತ ಸುನಿಲ್ ಕುಮಾರ್ ಟೀಕಿಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಅಲ್ಪಸಂಖ್ಯಾತರ ಓಲೈಕೆಯನ್ನು ಸರ್ಕಾರ ಮುಂದುವರೆಸಿದೆ.
500 ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಅಲ್ಪಸಂಖ್ಯಾತರ ಇಲಾಖೆಗೆ ಕೊಟ್ಟಿದೆ. ಇದು ಪಶುಸಂಗೋಪನಾ ಇಲಾಖೆಯ ಆಸ್ತಿ. ಅಲ್ಪಸಂಖ್ಯಾತರ ಇಲಾಖೆಗೆ ಗತಿ ಇಲ್ವಾ? ವಕ್ಫ್ ಮಂಡಳಿ ಮೂಲಕ ಕೋಟ್ಯಾಂತರ ಆಸ್ತಿ ಲಪಟಾಯಿಸಲಾಗಿದೆ. ಅದು ಸಾಲದು ಅಂತ ಈಗ ಪಶುಸಂಗೋಪನಾ ಇಲಾಖೆ ಆಸ್ತಿ ಮೇಲೂ ಕಣ್ಣು ಹಾಕಿಸಿದ್ದಾರೆ. ಸರ್ಕಾರ ಈ ಆದೇಶವನ್ನ ಹಿಂಪಡಿಬೇಕು, ಇಲ್ಲವಾದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಗುಡುಕಿದ್ದಾರೆ. ಇನ್ನು ಹಿಂದೂ ಸಂಘಟನೆ ಮುಖಂಡ ಮೋಹನ್ ಕೂಡ ಖಂಡಿಸಿದ್ದಾರೆ. ಕಳೆದ 9 ತಿಂಗಳಿಂದ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ಪದೇ ಪದೇ ನಿರ್ಧಾರಗಳನ್ನ ಮಾಡೋ ಮುಖಾಂತರ ರಾಜಕಾರಣಕ್ಕೋಸ್ಕರ ವೋಟ್ಗೋಸ್ಕರ ಸರ್ಕಾರದ ಆಸ್ತಿಗಳನ್ನ ಅಲ್ಪಸಂಖ್ಯಾತರ ಇಲಾಖೆಗೆ ವರ್ಗಾವಣೆ ಮಾಡುವಂತದ್ದು ಇರ್ಬೋದು. ಇದರ ವಿರುದ್ಧವಾದಂತ ಹೋರಾಟವನ್ನ ನಾವು ಮಾಡ್ತೀವಿ.